ಪೂಜೆ ಮಾಡೋದ್ರಿಂದ ನನಗೆ ಒಂಥರ ಪಾಸಿಟಿವ್ ವೈಬ್ ಅನ್ಸುತ್ತೆ. ಬಿಸಿ ಬಿಸಿ ಮಸಾಲೆ ಪುರಿ ತಿಂದು ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಖಾರ ಅದರಲ್ಲಿರೋ ಕೇರಿಂಗ್ ಆಗಿರ್ಬೋದು, ಅವ್ರು ನಮ್ಮ ಹತ್ರ ಮಾತಾಡೋ ರೀತಿ ಆಗಿರ್ಬೋದು, ಆ ಬಾಂಡಿಂಗ್ ಕ್ರಿಯೇಟ್ ಆಗೋದೇ ನಮ್ಮ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೆ ಇನ್ನೂ ಸಖತ್ತಾಗಿರುತ್ತೆ. ಪ್ರೀತಿ ಅಂದ್ರೆ ಸಮಯ ಕೊಡೋದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಯ್ ನಮಸ್ತೆ, ಕನಸು ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಆ್ಯಂಡ್ ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ ತುಂಬಾ ಕೆಲಸ ಇತ್ತು ಆ್ಯಂಡ್ ಹೊರಗಡೆ ಕೂಡ ಹೋಗೋದಿತ್ತು. ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಪೂಜೆ ಮಾಡಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಮಾಡ್ತಿದ್ದೀನಿ. ನನಗಂತೂ ಇಡೀ ದಿನ ಎಷ್ಟೇ ಕೆಲಸ ಇರ್ಬೋದು, ಎಷ್ಟೇ ಬ್ಯುಸಿ ಇದ್ರೂ ಕೂಡ ಈವ್ನಿಂಗ್ ದೇವರಿಗೆ ದೀಪ ಹಚ್ಚಿ ಕರ್ಪೂರ ಧೂಪ ಹಾಕಿ ಪೂಜೆ ಮಾಡೋದ್ರಿಂದ ನನಗೆ ಒಂಥರ ಪಾಸಿಟಿವ್ ವೈಬ್ ಅನ್ಸುತ್ತೆ. ಆ್ಯಂಡ್ ಈ ಥರ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಒಂದು 10 ಮಿನಿಟ್ಸ್ ಮನೆಯಲ್ಲಿ ಕೂತ್ಕೊಳ್ಳೋದಿದೆಯಲ್ವಾ, ಅದು ಎಷ್ಟು ನೆಮ್ಮದಿ ಅನಿಸುತ್ತೆ, ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ನಿಜವಾಗ್ಲೂ ಅದು ಹೇಳೋದಕ್ಕೆ ಆಗಲ್ಲ. ನಾನಂತೂ ಇದನ್ನು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಎವ್ರಿ ಈವ್ನಿಂಗ್ ಕೂಡ ದೇವರಿಗೆ ದೀಪ ಎಲ್ಲ ಹಚ್ಚಿ ಧೂಪ ಹಾಕಿ ಒಂದು 10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ. ಮತ್ತೆ ತರಕಾರಿ ತರೋದಕ್ಕೆ ಕೂಡ ಹೊರಗಡೆ ಹೋಗಬೇಕಿತ್ತು. ಯಾಕಂದರೆ ನಾನು 1 ವೀಕಿಗೆ ಏನೆಲ್ಲ ವೆಜಿಟೇಬಲ್ಸ್ ಬೇಕು ಅದನ್ನೆಲ್ಲ ನಾನು ತಂದಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಮಾರ್ನಿಂಗ್ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು, ಆವಾಗ ಹೋಗಿ ತಂದು ಮಾಡ್ತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ 1 ವೀಕಿಗೆ ಏನೇನೆಲ್ಲ ನನಗೆ ವೆಜಿಟೇಬಲ್ಸ್ ಬೇಕು ಅದನ್ನೆಲ್ಲ ತಂದಿಟ್ಕೊಂಡ್ಬಿಡ್ತೀನಿ. ಸೊ ಹಾಗೆ ಹೊರಗಡೆ ಹೋಗಿದ್ವಿ ಅಲ್ವಾ, ಮಸಾಲೆ ಪುರಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಇವಾಗ ಹೊರಗಡೆ ಯಾವುದು ತಿಂಡಿ ಅದೆಲ್ಲ ಏನು ತಿಂತಾ ಇಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ತುಂಬ ದಿನ ಆಗಿತ್ತು ಆ್ಯಂಡ್ ತುಂಬ ಕೋಲ್ಡ್ ಆಗಿ ವಾಯ್ಸ್ ಎಲ್ಲ ಹೋಗಿತ್ತಲ್ವ, ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಅದರಿಂದ ನಾನು ಹನಿ ಇಬ್ಬರು ಕೂಡ ಬಿಸಿ ಬಿಸಿ ಮಸಾಲೆ ಪುರಿ ತಿಂದು ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಖಾರ ಕೂಡ ಜಾಸ್ತಿ ಹಾಕಿದ್ರು. ಆ್ಯಂಡ್ ಇನ್ನು ಈವ್ನಿಂಗ್ ಏನು ಅಡುಗೆ ಕೂಡ ಮಾಡಿರಲಿಲ್ಲ. ಏನಪ್ಪ ಮಾಡೋದು ಅನ್ನೋಷ್ಟರಲ್ಲಿ ಅವರೆಕಾಯಿ ತಂದಿದ್ದೆ ಅಲ್ವಾ, ಸೊ ಅವರೆಕಾಯಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಉಪ್ಪಿಟ್ಟಿಗೆ ಅವರೆಕಾಯಿ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಒನ್ ಟೈಮಿಗೆ ಅಷ್ಟೇ ಅಲ್ವಾ ಅಂತ ಅವರೆಕಾಯಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಇದು ಉಪ್ಪಿಟ್ಟು ಮಾಡೋದಕ್ಕೆ ನಾನು ಬಂದಿಲ್ಲಿ 2 ಈರುಳ್ಳಿ, 1 ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಅವರೆಕಾಯಿ ಇದಿಷ್ಟನ್ನ ತೊಗೊಂಡಿದ್ದೀನಿ. ನಾನು ಬಂದಿಲ್ಲಿ ರವೆ ಉಪ್ಪಿಟ್ಟು ಮಾಡ್ತಿಲ್ಲ, ಯಾಕಂದರೆ ನಾವು ಆಲ್ಮೋಸ್ಟ್ ಮನೆಯಲ್ಲಿ ರವೆ ಉಪ್ಪಿಟ್ಟು ಮಾಡೋದು ತುಂಬಾ ಕಡಿಮೆ. ಇದು ಬಂದು ಅಕ್ಕಿ ಉಪ್ಪಿಟ್ಟು ನಾನು ಮಾಡ್ತಿರೋ ಅಂಥದ್ದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒನ್ಸ್ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ಬಳಸ್ತಿರೋ ಅಂಥದ್ದು ರೇಷನ್ ಅಕ್ಕಿ. ಈ ಅಕ್ಕಿನ ಮಿಲ್ಲಿಗೆ ಹೋಗಿ ನೀವು ಅಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳಿದ್ರೆ ಅವರೇ ನಿಮಗೆ ಹೊಡ್ಕೊಡ್ತಾರೆ ಯಾವ ಸೈಜಿಗೆ ಬೇಕು ಅಂತ. ನಾನು ಕೂಡ ಇಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡಿ ಮಾಡ್ತಿರೋ ಅಂಥದ್ದು. ಫಸ್ಟು ಇದನ್ನು ನಾವು ನಾರ್ಮಲಾಗಿ ರವೆ ಹೇಗೆ ಹುರ್ಕೊತೀವಲ್ವ ಆ ಥರ ಇದನ್ನು ಫುಲ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಅಕ್ಕಿ ಉಪ್ಪಿಟ್ಟಂತೂ ನಮ್ಮನೇಲಿ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾವು ಆಲ್ಮೋಸ್ಟ್ ಈ ರವೆ ಉಪ್ಪಿಟ್ಟು ಮಾಡೋದು ತುಂಬಾ ಕಡಿಮೆ ನಮ್ಮ ಮನೇಲಿ. ಅಕ್ಕಿ ಉಪ್ಪಿಟ್ಟನ್ನೇ ಜಾಸ್ತಿ ಯೂಸ್ ಮಾಡೋ ಅಂಥದ್ದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇವತ್ತು ಅವರೆಕಾಯಿ ಹಾಕಿ ಮಾಡ್ತಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಅಕ್ಕಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ಬಂದು ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ಸೇಮ್ ಆ್ಯಸ್ ಯೂಶುವಲ್ ಉಪ್ಪಿಟ್ಟು ಮಾಡ್ತೀವಲ್ವ ಅದೇ ಥರನೇ ಇರುತ್ತೆ. ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒನ್ಸ್ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟಿಗೆ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಕೂಡ ಫ್ರೈ ಆಗಬೇಕು. ಅದಾದಮೇಲೆ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಟೊಮೆಟೊ ಹಾಕಿದ ತಕ್ಷಣ ನೀವು ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಸಾಫ್ಟಾಗಿ ಕುಕ್ ಆಗುತ್ತೆ. ಸೊ ಆವಾಗಲೇ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೋದು. ಆ್ಯಂಡ್ ನೆಕ್ಸ್ಟಿಗೆ ಬಂದು ನಾನಿಲ್ಲಿ ಸಪ್ರೇಟಾಗಿ ಅವರೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಇದೇ ನೀರಲ್ಲಿ ನಾವು ಬೇಯಿಸ್ಕೊತೀವಂದರೆ ಸ್ವಲ್ಪ ಮಾಡೋದು ಉಪ್ಪಿಟ್ಟು ಆಗೋದು ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ನಾನು ಅವರೆಕಾಯಿನ ಬೇಯಿಸ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಏನು ನೋಡ್ತಿದ್ದೀರಲ್ವ, ಇದನ್ನು ನಾನು ಒಂದು ಗ್ಲಾಸ್ ಅಳತೆ ಅಂತ ಇಟ್ಕೊಂಡಿದ್ದೀನಿ. ಇದು 1 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಅದೇ ರವೆ ಆಗಿದ್ದಿದ್ರೆ 1 ಗ್ಲಾಸ್ ರವೆಗೆ ನಾನು 2 ಗ್ಲಾಸ್ ನೀರು ಹಾಕ್ಕೊತಿದ್ದೆ. ಬಟ್ ಇಲ್ಲಿ ನಾನು 3 ಗ್ಲಾಸ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಅಕ್ಕಿ ತುಂಬ ಜಾಸ್ತಿ ಕುಕ್ ಆಗೋದು ಲೇಟ್ ಆಗುತ್ತೆ ಮತ್ತು ನೀರು ಕೂಡ ಜಾಸ್ತಿ ಹಾಕಿದ್ರೆ ಹುರುಳಿಯಾಗಿ ಆಗುತ್ತೆ ಅಂತ. ಸೊ ನೀರು ಸ್ವಲ್ಪ ಕುದಿದ್ಮೇಲೆ ಇದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಆ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ
ಕಾಣಿಸ್ತಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೆ ಇನ್ನೂ ಸಖತ್ತಾಗಿರುತ್ತೆ. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಅದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಬೇಕು. ಸೊ ನಮ್ಮ ಡಿನ್ನರ್ ಪ್ರಿಪೇರ್ ಆಗಿದೆ. ಅಕ್ಕಿ ಉಪ್ಪಿಟ್ಟು, ಸೌತೆಕಾಯಿ, ಕ್ಯಾರೆಟ್ ಇಷ್ಟನ್ನ ಕೂಡ ಡಿನ್ನರ್ಗೆ ಪ್ರಿಪೇರ್ ಮಾಡಿದ್ದೀನಿ. ಎವ್ರಿ ಈವ್ನಿಂಗ್ ಕೂಡ ಯಾವಾಗಲೂ ಡಿನ್ನರ್ ನಾನು ಅನ್ನಿ ಒಟ್ಟಿಗೆ ಮಾಡ್ತೀವಿ. ಯಾಕಂದರೆ ಇಬ್ಬರು ಕೂಡ ಬ್ಯುಸಿ ಇರ್ತೀವಿ. ಅವ್ರ ವರ್ಕಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ನನ್ನ ವರ್ಕಲ್ಲಿ ನಾನು ಬ್ಯುಸಿ ಇರ್ತೀನಿ. ಸೊ ಈ ಟೈಮ್ನಲ್ಲಿ ನಮಗೆ ಆದಂಥ ನಾವಿಬ್ಬರು ಟೈಮ್ ಕೊಟ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಅಟ್ಲೀಸ್ಟ್ ಊಟನಾದರೂ ಒಟ್ಟಿಗೆ ಮಾಡೋದ್ರಿಂದ ತುಂಬಾ ಮಾತಾಡ್ಬೋದು. ಅಂದರೆ ಅವರು ಬೆಳಿಗ್ಗೆ ಅವ್ರ ಕೆಲಸದಲ್ಲಿ ಏನೇನಾಗಿದೆ, ಏನಾಯ್ತು ಇವತ್ತು, ಹೇಗಿತ್ತು ಎಲ್ಲನೂ ಕೂಡ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಬೇರೆ ಏನಾದರೂ ಡಿಸ್ಕಸ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾತುಕತೆ ನಡೆಯುತ್ತೆ. ಸೊ ಇಬ್ಬರು ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡಾಗಲೇ ತುಂಬ ಮಾತಾಡ್ತೀವಿ. ಈ ಟೈಮ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವಿಬ್ಬರು ಮಾತಾಡಿಕೊಂಡು ಒಂದು ಡಿಸಿಷನ್ ಬಂದಿದ್ದು ಏನಂದರೆ, ಇಬ್ಬರು ಕೂಡ ಎಷ್ಟೇ ಬ್ಯುಸಿ ಇರ್ಬೋದು, ನನಗಿನ್ನ ಅವ್ರು ತುಂಬಾ ಬ್ಯುಸಿ ಇರ್ತಾರೆ, ಲೇಟ್ ನೈಟ್ ಬರ್ತಾರೆ. ಸೊ ಈ ಥರ ಇದ್ದರೂ ಕೂಡ ನಾವು ಯಾವಾಗಲೂ ಕೂಡ ಈವ್ನಿಂಗ್ ಡಿನ್ನರ್ ಒಟ್ಟಿಗೆ ಮಾಡೋಣ ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನನ್ನ ಪ್ರಕಾರ ಪ್ರೀತಿ ಅಂದರೆ ಸಮಯ ಕೊಡೋದೇ ಪ್ರೀತಿ ಅಂತ ಅಂದ್ಕೊಂಡಿದ್ದೀನಿ. ಆ ವ್ಯಾಲ್ಯೂಯಬಲ್ ಟೈಮ್ ಏನಿರುತ್ತೆ ಅದನ್ನು ನಮ್ಮ ಪ್ರೀತಿ ಪಾತ್ರರಿಗೆ ಕೊಡೋದೇ ಪ್ರೀತಿ. ಅದರಲ್ಲಿರೋ ಕೇರಿಂಗ್ ಆಗಿರ್ಬೋದು, ಅವ್ರು ನಮ್ಮ ಹತ್ರ ಮಾತಾಡೋ ರೀತಿ ಆಗಿರ್ಬೋದು, ಆ ಬಾಂಡಿಂಗ್ ಕ್ರಿಯೇಟ್ ಆಗೋದೇ ನಮ್ಮ ಬೇರೆಯವರಿಗೆ ಸಮಯ ಕೊಟ್ಟಾಗ ಅಲ್ವಾ. ಪ್ರೀತಿ ಅಂದರೆ ಸಮಯ ಕೊಡೋದೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕನಸು ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟು ಮತ್ತೆ ಇನ್ನೂ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.